ನಮಸ್ತೆ ಗೆಳೆಯರೆ. ಈ ದಿನ ಕರ್ನಾಟಕದ 3ನೇ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಕಡದಾಳ್ ಮಂಜಪ್ಪನವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1908 ಜುಲೈ 10ರಂದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ತಾಲೂಕ್ ಕಡದಾಳ್ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ದುಗ್ಗಪ್ಪ ಗೌಡರು ಹಾಗೂ ಗಂಗಮ್ಮನವರು. ಇವರ ವಿದ್ಯಾಭ್ಯಾಸವು ಶಿವಮೊಗ್ಗದಲ್ಲಿ ನಡೆದಿರುತ್ತದೆ ಹಾಗೂ ಪದವಿ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪಡೆದಿರುತ್ತಾರೆ ಹಾಗೂ ಕಾನೂನು ಪದವಿಯನ್ನು ಮಹಾರಾಷ್ಟ್ರದ ಪೂನಾದಲ್ಲಿ ಪಡೆದಿರುತ್ತಾರೆ. ಕಾನೂನು ಪದವಿ ಪಡೆದ ನಂತರ ಇವರು ಶಿವಮೊಗ್ಗಕ್ಕೆ ಬಂದು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡುತ್ತಾರೆ. 1938ರಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಬಂದಿರುತ್ತಾರೆ. ಆ ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಾರೆ. 1952ರಲ್ಲಿ ಇವರನ್ನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಮಾಡುತ್ತಾರೆ. ತದನಂತರ 1956ರಲ್ಲಿ ಇವರನ್ನು ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುತ್ತಾರೆ. ಇದು ಕೆಲವೇ ತಿಂಗಳು ಮಾತ್ರವಾಗಿ ಇರುತ್ತದೆ. ತದನಂತರ ರಾಜೀನಾಮೆ ನೀಡಿ ಬೆಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿರುತ್ತಾರೆ. ಒಂದು ದಿನ ಮನೆಯಲ್ಲಿ ಇರಬೇಕಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭೇಟಿ ಕೊಟ್ಟಿರುತ್ತಾರೆ. ಇವರು ಎಷ್ಟು ಪ್ರಾಮಾಣಿಕರೆಂದರೆ ಇವರನ್ನು ಭೇಟಿ ಮಾಡಲು ಖುದ್ದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರೇ ಅವರ ಮನೆಗೆ ಭೇಟಿ ನೀಡಿರುತ್ತಾರೆ. ಇದನ್ನು ಕಂಡು ಮಂಜಪ್ಪನವರು ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೆ ಎಂದು ತಿಳಿಸುತ್ತಾರೆ. ಇಲ್ಲ ಕಣಯ್ಯ ಎಂದು ತಮ್ಮ ದಾಟಿಯಲ್ಲಿಯೇ ನಿನ್ನಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ನೋಡಲು ನಾನೇ ಬರಬೇಕೆಂದು ತೀರ್ಮಾನಿಸಿದೆ ಎಂದು ತಿಳಿಸುತ್ತಾರೆ. ತದನಂತರ 1957ರಲ್ಲಿ ಅಂದಿನ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಇವರನ್ನು ಬೆಂಗಳೂರಿನ ಅರಮನೆಗೆ ಕರೆಸಿ ಯೋಗಕ್ಷೇಮವನ್ನು ವಿಚಾರಿಸುತ್ತಾರೆ. ತದನಂತರ ಇವರಿಗೆ ತಮ್ಮ ಆರ್ಕೇಡಿನಲ್ಲಿ 1 ಎಕರೆ ಜಮೀನನ್ನು ಕೊಡುವುದಾಗಿ ತಮ್ಮ ಆಪ್ತ ಕಾರ್ಯದರ್ಶಿಯ ಮೂಲಕ ಇವರಿಗೆ ತಿಳಿಸುತ್ತಾರೆ. ಇದನ್ನು ತಿಳಿದ ನಂತರ ಇವರು ವಿನಮ್ರತೆಯಿಂದ ನಿರಾಕರಿಸುತ್ತಾರೆ. ನಿಜ ಹೇಳಬೇಕು ಎಂದರೆ ಇವರಿಗೆ ಬೆಂಗಳೂರಿನಲ್ಲಿ 1992ರವರೆಗೂ ಇವರಿಗೆ ಸ್ವಂತ ಮನೆ ಇರುವುದಿಲ್ಲ. ಇವರು ತಮ್ಮ ಮಗನ ಮನೆಯಲ್ಲಿಯೇ ವಾಸವಾಗಿ ಇರುತ್ತಿದ್ದರು. 1992 ಮಾರ್ಚ್ 8ರಂದು ಇವರು ತಮ್ಮ 83ನೇ ವಯಸ್ಸಿನಲ್ಲಿ ನಿಧನ ಹೊಂದುತ್ತಾರೆ. ಇಂಥ ಪ್ರಾಮಾಣಿಕ ವ್ಯಕ್ತಿ ನಿಧನ ಹೊಂದಿದ ದಿನವಾದ್ದರಿಂದ ನಾನು ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.